ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾ ಅಂದಿನಿ. ನಾವು ರೀಸೆಂಟಾಗಿ ಬ್ಯೂಟಿಫುಲ್ ಆಗಿರೋ ಪುಟ್ಟದಾದ ಹಿಲ್ ಸ್ಟೇಷನ್ ಕೊಡೈಕೆನಾಲ್ನ ವಿಸಿಟ್ ಮಾಡಿದ್ದು. ಕೊಡೈಕೆನಾಲ್ ದ ಪ್ರಿನ್ಸಸ್ ಆಫ್ ಹಿಲ್ ಸ್ಟೇಷನ್ಸ್. ನಾವಿಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಮೇಕ್ ಮೈ ಟ್ರಿಪ್ ಕಡೆಯಿಂದ ಸ್ಲೀಪರ್ AC ಬಸ್ ಬುಕ್ ಮಾಡ್ಕೊಂಡಿದ್ದು. ಅದು ಮಾರತಳ್ಳಿಯಿಂದ 9:30 ಆಲ್ಮೋಸ್ಟ್ ಪಿಕಪ್ ಆಯಿತು ಆ್ಯಂಡ್ ಅರ್ಲಿ ಮಾರ್ನಿಂಗ್ 7:30 ನಿಯರ್ಲಿ ನಮಗೆ ಕೊಡೈಕೆನಾಲ್ ರೀಚ್ ಆಯಿತು. ಕೊಡೈಕೆನಾಲ್ ರೀಚ್ ಆಗ್ತಿದ್ದಂತೆ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ರಿಯಲ್ಲಿ ತುಂಬಿರುವಂತಹ ಒಂದು ಸುಂದರವಾದ ಪ್ಲೆಸೆಂಟ್ ಪ್ಲೇಸ್ಗೆ ಬಂದು ಲೈಟಾಗಿ ಡ್ರಿಸ್ಲಿಂಗ್ ಇತ್ತು. ಆಲ್ಮೋಸ್ಟ್ ಕೊಡೈಕೆನಾಲಲ್ಲಿ ಯಾವಾಗಲೂ ಡ್ರಿಸ್ಲಿಂಗ್, ಮಳೆ ಅದೆಲ್ಲ ಕಾಮನ್ ಆಗಿರುತ್ತೆ. ವೆದರ್ ತುಂಬ ಚೆನ್ನಾಗಿತ್ತು. ನಾವು ಪ್ರೀ ಬುಕ್ ಮಾಡಿದ್ದು ಆಲ್ರೆಡಿ ಹೋಟೆಲ್ ಸನ್ರೈಸಲ್ಲಿ ರೂಮ್. ಸೊ ಅಲ್ಲಿಗೆ ರೀಚ್ ಆದೋ, ವೆರಿ ನಿಯರ್ ಬೈ, ಕನೆಕ್ಟಿವಿಟಿ ಎಲ್ಲ ತುಂಬ ಹತ್ರದಲ್ಲಿದೆ. ಸೊ ಅಲ್ಲಿಗೆ ರೀಚ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆದು. ಸೊ ನೇಮ್ ಹೇಳೋ ಹಾಗೆ ಈ ಹೋಟೆಲ್ನಿಂದ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಸನ್ರೈಸ್ ಸನ್ಸೆಟ್ ಅದೆಲ್ಲ ವಿಸಿಬಿಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ವ್ಯೂವ್ನ ಎಂಜಾಯ್ ಮಾಡಿ ರಿಲ್ಯಾಕ್ಸ್ ಆಗಿ ನಾವು ನೆಕ್ಸ್ಟ್ ನಮ್ಮ ಟ್ರಿಪ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದೋ. ಸೊ ಇಲ್ಲಿಗೆ ಬಂದಾದಮೇಲೆ ನಾವು ಅಲ್ಲೇ ಇದ್ದಂಥ ಲೋಕಲ್ ಕ್ಯಾಬ್ಸ್ ಬುಕ್ ಮಾಡಿಕೊಂಡು ಎಂಟೈರ್ ನಿಯರ್ ಬೈ ಯಾವ್ದಾವ್ದು ಫೇಮಸ್ ಟೂರಿಸ್ಟ್ ಸ್ಪಾಟ್ಸ್ ಇದೆ ಅವನ್ನೆಲ್ಲ ಕವರ್ ಮಾಡೋದಕ್ಕೆ ಅವ್ರನ್ನ ಬುಕ್ ಮಾಡಿಕೊಂಡು ದೇ ಚಾರ್ಜ್ಡ್ ಅಬೌಟ್ 3,500 ಫಾರ್ ಅಸ್. ಅದನ್ನು ಬುಕ್ ಮಾಡಿಕೊಂಡು ರೆಡಿಯಾಗಿ ನಾವು ಫಸ್ಟ್ ವಿಸಿಟ್ ಮಾಡಿದ ಪ್ಲೇಸು ಅಪ್ಪರ್ ಲೇಕ್ ವ್ಯೂ ಪಾಯಿಂಟ್. ಇದು ದೂರದಿಂದ ನೋಡೋಂಥ ಜಾಗ. ಸುಂದರವಾದ ಸೀನ್ರಿ ನೋಡ್ಬೋದು, ಲೇಕ್ ವ್ಯೂ ಪಾಯಿಂಟ್ ನೋಡ್ಬೋದು. ಸ್ವಲ್ಪ ಫೋಟೋಸ್ ತಗೊಂಡು ಈ ಜಾಗನ ಎಂಜಾಯ್ ಮಾಡಿ ನೆಕ್ಸ್ಟ್ ಮತ್ತೆ ನಾವು ರೀಚ್ ಆಗಿದ್ದ ಜಾಗ ವಟ್ಕೆನಾಲ್ ವಾಟರ್ಫಾಲ್ಸ್. ಇದು ಸ್ವಲ್ಪ ಚಿಕ್ಕದಂತಹ ಬಟ್ ನೀರಿನ ಫ್ಲೋ ಎಲ್ಲ ತುಂಬ ಚೆನ್ನಾಗಿತ್ತು. ಸುಂದರವಾದಂಥ ವಾಟರ್ಫಾಲ್ಸ್. ಹೆವಿ ಕ್ರೌಡ್ ಏನಿರಲಿಲ್ಲ, ನಾವು ಆರಾಮಾಗಿ ಎಂಜಾಯ್ ಮಾಡಿದೋ. ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ರಿಂದ ನಮಗೆ ಫಸ್ಟ್ 3-4 ಪ್ಲೇಸಸಲ್ಲಿ ಕ್ರೌಡ್ ಅಂತ ಸಿಗಲಿಲ್ಲ. ಸೊ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ನ ಪ್ಲೆಸೆಂಟಾಗಿ ಎಂಜಾಯ್ ಮಾಡಿದೋ. ತುಂಬ ಚೆನ್ನಾಗಿ ಫೋಟೋಸ್ಗಳು ತೊಗೊಂಡು, ವೀಡಿಯೋಸ್ಗಳು ತೊಗೊಂಡು. ನನ್ನ ಮಗಳು ಚಿಕ್ಕವಳಿದ್ಲು, ಆಲ್ಮೋಸ್ಟ್ 2.5 ಇಯರ್ಸ್ ಇದ್ಲು ನಾವು ಇಲ್ಲಿಗೆ ಹೋದಾಗ. ಸೊ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಕ್ರೌಡ್ ಎಲ್ಲೂ ಇದ್ದಿದ್ದರಿಂದ ಅವಳು ಇಷ್ಟಪಟ್ಟು ಖುಷಿಯಾಗಿ ಹೇಗೆ ಎಂಜಾಯ್ ಮಾಡ್ಬೋದು ಆ ರೀತಿ ರಿಲ್ಯಾಕ್ಸಾಗಿ ಎಂಜಾಯ್ ಮಾಡಿದ್ಲು. ಆ್ಯಂಡ್ ಕೊಡೈಕೆನಾಲಲ್ಲಿ ಎಲ್ಲ ಪ್ಲೇಸಸ್ಸು ಆಲ್ಮೋಸ್ಟ್ ಜಸ್ಟ್ 10 ಮಿನಿಟ್ಸ್ 20 ಮಿನಿಟ್ಸ್ ದೂರದಲ್ಲಿ ಇರುತ್ತೆ. ಸೊ ಅಂಥ ಟ್ರಾವೆಲಿಂಗ್ ಬರ್ಡನ್ ಏನೂ ಇಲ್ದಲೇ ರಿಲ್ಯಾಕ್ಸ್ಡಾಗಿ ನಾವು ಈ ಜರ್ನಿನ ಕಂಟಿನ್ಯೂ ಮಾಡಿದ್ವು. ಹೆವಿ ಬಿಸಿಲಿರಲಿಲ್ಲ, ಅಂಥ ಮಳೆನೂ ಇರಲಿಲ್ಲ. ಬಟ್ ಓಕೆ, ನಾವು ಹೋಗಿದ್ದ ದಿನ ಕ್ಲೈಮೇಟ್ ಚೆನ್ನಾಗಿತ್ತು. ಅದರ ಹಿಂದೆ 3-4 ಡೇಸ್ ಹೆವಿ ರೈನ್ ಆಗಿತ್ತು ಅಂತ ಹೇಳಿದ್ರು ಕ್ಯಾಬ್ ಡ್ರೈವರ್ಸ್. ಬಟ್ ಇಟ್ ವಾಸ್ ಗುಡ್ ಫಾರ್ ಅಸ್. ಅದಾದಮೇಲೆ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ ಪ್ಲೇಸು ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್. ಇದು ಕೂಡ ತುಂಬ ಹತ್ರದಲ್ಲೇ ಇತ್ತು ಆ ಪ್ಲೇಸಿಂದ. ನಾವು ಇದನ್ನು ಸೂಸೈಡ್ ಪಾಯಿಂಟ್ ಅಂತ ಕೂಡ ಕರೀತಾರೆ. ಸೊ ಬಟ್ ಇಟ್ ಈಗ ರೀನೇಮ್ ಆಗಿದೆ ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್ ಅಂತ. ಸೊ ಇದು ಕಂಪ್ಲೀಟ್ ಬ್ಯಾರಿಕೇಡಿಂದ ತುಂಬ ಹೈಟ್ಗೆ ಕವರ್ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿರೋ ಡೆಪ್ತ್ ಇದ್ರದ್ದು ತುಂಬ ಡೆಪ್ತಲ್ಲಿ ಇದೆ ಹೈಟು. ಸೊ ಬಟ್ ಇಲ್ಲಿದ್ದು ವ್ಯೂ ಮಾತ್ರ ಎಕ್ಸ್ಟ್ರಾಡಿನರಿ. ಎಲ್ಲ ಕ್ಲೌಡ್ಸ್ ಪ್ರತಿಯೊಂದು ಕೂಡ ಆಲ್ಮೋಸ್ಟ್ ನಮ್ಮ ಕಣ್ಣು ಎದುರಿಗೆ ಇರುತ್ತೆ, ಕೈಗೆ ಸಿಕ್ಬಿಡುತ್ತೆ ಅನ್ನೋಷ್ಟು ಹತ್ತಿರದಲ್ಲಿ ಕ್ಲೌಡ್ಸ್ ಇದೆ. ಇಲ್ಲ ನಮ್ಮ ಮೇಲೆ ಕೂಡ ಕ್ಲೌಡ್ ಕಾಣುತ್ತೆ. ತುಂಬ ಚೆನ್ನಾಗಿತ್ತು. ಇಲ್ಲೂ ಕೂಡ ನಾವು ಚೆನ್ನಾಗಿ ಎಂಜಾಯ್ ಮಾಡಿದು, ಚೆನ್ನಾಗಿ ಫೋಟೋಸ್ಗಳು ತೊಗೊಂಡು. ಆಮೇಲೆ ಈ ರೀಚ್ ಆಗೋ ಆನ್ ದ ವೇನಲ್ಲಿ ನಮಗೆ ಒಳ್ಳೆ ಶಾಪಿಂಗ್ ಪ್ಲೇಸ್ ಕೂಡ ಇದೆ ಅಂದರೆ ಲೋಕಲ್ ಬ್ಯಾಗ್ಸ್ ಅದೆಲ್ಲ. ಇಲ್ಲಿಂದ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ ಜಾಗ ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್. ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್, ಬಟ್ ಇಲ್ಲಿ ಜಾಸ್ತಿ ಫಾಗ್ ಅದೆಲ್ಲ ಚೆನ್ನಾಗಿ ಕಾಣ್ತಿತ್ತು. ಕ್ರೌಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದು ಆಲ್ಮೋಸ್ಟ್ ಆಫ್ಟರ್ನೂನ್ ಆಗಿದ್ದರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿ ಆಗಿತ್ತು. ಇಲ್ಲಿಗೆ ಬರಬೇಕಾದ್ರೆ ನಮಗೆ ಊಟಿ ಫ್ಲವರ್ಸ್ ಅಥವಾ ಕೊಡೈಕೆನಾಲ್ ಡ್ರೈಡ್ ಫ್ಲವರ್ಸ್ ಅಂತೇಳಿ ಹೊರಗಡೆ ಸಿಕ್ತು. ಜಸ್ಟ್ ಅಬೌಟ್ 200-300 ರುಪೀಸ್. ಇದನ್ನು ಆಲ್ಮೋಸ್ಟ್ 2 ಮಂತ್ಸ್ ಇಟ್ಕೋಬೋದು, ಪ್ರಿಸರ್ವ್ ಮಾಡ್ಬೋದು ಅಂತ ಹೇಳಿದ್ರು. ನಾವು ಇಟ್ಕೊಂಡಿದ್ದೋ ಕೂಡ. ಸೊ ಇದನ್ನು ನಾವು ತೊಗೊಂಡಿದ್ದು ಆ ಫ್ಲವರ್ಸ್ ಇಟ್ಕೊಂಡು ನಮ್ಮ ಹಸ್ಬೆಂಡು ನನಗೆ ನನ್ನ ಮಗಳಿಗೆ ಒಂದು ಸ್ಮಾಲ್ ಪ್ರಪೋಸಲ್ ಮಾಡಿದ್ರು ಕ್ಯೂಟಾಗಿ. ಸೊ ನಾವು ಲಿಟಲ್ ಮೆಮೊರೀಸ್ ಮಾಡ್ದೋ. ತುಂಬ ಚೆನ್ನಾಗಿತ್ತು ಜಾಗ. ವಿ ಎಂಜಾಯ್ಡ್ ದ ಪ್ಲೇಸ್. ಆಮೇಲೆ ಇಲ್ಲಿ ದೊಡ್ಡದಾಗಿ ಸ್ಟ್ಯಾಚ್ಯೂಸ್ ಇತ್ತು ಎಲಿಫೆಂಟ್ದು. ನನ್ನ ಮಗಳು ಇದನ್ನೆಲ್ಲ ನೋಡಿ ಖುಷಿಪಟ್ಲು. ಚೆನ್ನಾಗಿ ಇತ್ತು.
ನೆಕ್ಸ್ಟ್ ಇದಾದಮೇಲೆ ನಾವು ಹೊರಟಿದ್ದಂಥ ಪ್ಲೇಸು ಪೈನ್ ಫಾರೆಸ್ಟ್. ಇಲ್ಲಿ ತುಂಬ ದೊಡ್ಡ ದೊಡ್ಡದಾದಂಥ ಪೈನ್ ಟ್ರೀಸ್ ಇತ್ತು. ಎಲ್ಲಿಂದ ಎಲ್ಲಿವರೆಗೂ ಕಣ್ಣಳತೆಗೆ ನೋಡಿದಷ್ಟು ದೂರ ಪೈನ್ ಫಾರೆಸ್ಟೇ ಇತ್ತು. ಚೆನ್ನಾಗಿತ್ತು. ಈ ಜಾಗ ಕೂಡ ತುಂಬ ದೊಡ್ಡ ಇರೋದ್ರಿಂದ ಅಂಥ ಕ್ರೌಡ್ ಏನು ಫೀಲ್ ಆಗ್ತಾ ಇರಲಿಲ್ಲ. ಇಲ್ಲಿ ವಿಡಿಯೋಗ್ರಫಿ ಶೂಟ್ಸ್ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಇಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿದು. ನನ್ನ ಹಸ್ಬೆಂಡು ಮಗಳು ಇಲ್ಲಿ ಆಟ ಆಡ್ತಿದ್ದಾರೆ. ಚಿಕ್ಕ ಮಕ್ಕಳಿಗೆ ಆರಾಮಾಗಿ ಕರ್ಕೊಂಡೋಗ್ಬೋದಂತಹ ಬ್ಯೂಟಿಫುಲ್ ಹಿಲ್ ಸ್ಟೇಷನ್ ಇದೆ. ಯಾಕೆಂದರೆ ಟ್ರಾವೆಲ್ ರಿಸ್ಕೇ ಇರಲ್ಲ, ಆರಾಮಾಗಿ ನಿಯರ್ ಬೈ ಪ್ಲೇಸಸ್ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ನಾವು ಹೋಗಿದ್ದ ಜಾಗ ಗುನಾ ಕೇವ್. ಇದು ಸ್ವಲ್ಪ ಹಾರರ್ ಟಚ್ ಇರೋ ಕೇವ್ ಅಂತ ಹೇಳ್ತಾರೆ. ಇಲ್ಲಿಗೆ ವಾಕ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ನಮಗೆ ನೀರ್ದು ಅದೆಲ್ಲ ಲೈಟ್ ಟ್ರೆಕ್ಕಿಂಗ್ ಪ್ಲೇಸ್ ಥರ ಇತ್ತು. ಸ್ವಲ್ಪ ಇಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು. ಇಲ್ಲಿ ಡೆವಿಲ್ಸ್ ಕುಕ್ ಮಾಡ್ತಿದ್ರು, ಆ ಥರ ಏನೇನೋ ಸ್ಟೋರೀಸ್ ಇದೆ. ನಮಗೆ ಎಕ್ಸಾಕ್ಟ್ಲಿ ಇದ್ರ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಸೊ ಇಲ್ಲಿ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಬಂದಿದ್ದರು. ನೆಕ್ಸ್ಟ್ ಹೋಗಿದ್ದು ನಾವು ಮಾಯರ್ ಪಾಯಿಂಟು. ಇದಂತೂ ಕಂಪ್ಲೀಟ್ಲಿ ಮೈಂಡ್ ಬ್ಲೋಯಿಂಗ್ ಸ್ಪಾಟ್ ಆಗಿತ್ತು. ಯಾಕೆಂದರೆ ಕಂಪ್ಲೀಟ್ ವಿತಿನ್ ಫ್ಯೂ ಸೆಕೆಂಡ್ಸ್ ನಾವು ರೀಚ್ ಆದಮೇಲೆ ಫುಲ್ ಫಾಗಲ್ಲಿ ಕವರ್ ಆಗೋಗೋಯಿತು. ಏನೂ ಕಾಣಿಸ್ತಾ ಇರಲಿಲ್ಲ, ದೂರದಕ್ಕೆ ಏನೂ ಕಾಣಿಸ್ತಾ ಇರಲಿಲ್ಲ. ನೆಕ್ಸ್ಟ್ ನಾವು ಹೋಗಿದ್ದ ಜಾಗ ಕೋಕರ್ಸ್ ವಾಕ್. ಇದು ಕೂಡ ಆಲ್ಮೋಸ್ಟ್ ಎಲ್ಲ ಜಾಗನೂ ಆಕಾಶದಲ್ಲೇ ನಾವಿರೋ ಥರ ಫೀಲ್ ಆಗುತ್ತೆ. ಫುಲ್ ಕ್ಲೌಡ್ಸ್ ಎಲ್ಲ ನಮ್ಮ ನಿಯರ್ ಬೈ ಪಾಸ್ ಆಗೋ ಥರ ಫೀಲ್ ಇರುತ್ತೆ. ಸೊ ಇಲ್ಲಿ ಕೂಡ ಚೆನ್ನಾಗಿ ವಾಕಿಂಗ್ ಪ್ಲೇಸ್ ಎಲ್ಲ ಇದೆ. ಬಟ್ ಇದು ಈವ್ನಿಂಗ್ ಆಲ್ಮೋಸ್ಟ್ 6ಗೆಲ್ಲ ಗೇಟೇ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನಾವು ಆಲ್ಮೋಸ್ಟ್ ಎಂಡ್ ಮೂಮೆಂಟಲ್ಲಿ ಹೋಗಿದ್ದು. ಬಟ್ ವಿ ಹ್ಯಾಡ್ ಗುಡ್ ಟೈಮ್. ಆಲ್ಮೋಸ್ಟ್ 15-20 ಮಿನಿಟ್ಸ್ ಆರಾಮಾಗಿ ವಾಕ್ ಮಾಡ್ದು, ಎಂಜಾಯ್ ಮಾಡ್ದು. ಆಮೇಲೆ ಒಳ್ಳೊಳ್ಳೆ ಫೋಟೋಸ್ ತೊಗೊಂಡು ಬ್ಯೂಟಿಫುಲ್ ಮೆಮೊರೀಸ್ ಮಾಡ್ದು. ಸೂಪರ್ ಆಗಿತ್ತು. ಪೈನ್ ಫಾರೆಸ್ಟ್ ಹೊರಗಡೆನೇ ನಮಗೆ ಊಟದ ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ದೂರ ಹೋದರೆ ಒಳ್ಳೆ ಹೋಟೆಲ್ಸ್ ಕೂಡ ಇದೆ. ಊಟ ಮಾಡಿದ್ದು, ಲಂಚ್ ಎಲ್ಲ ಮಾಡಿದ್ದು. ಆಮೇಲೆ ಈವ್ನಿಂಗ್ ಈ ಜಾಗ ಎಲ್ಲ ಕವರ್ ಮಾಡಿದ್ದು. ಸೊ ಇದಾಗಿತ್ತು ನಮ್ಮ ಒಂದು ದಿನದ ಕೊಡೈಕೆನಾಲ್ ಟ್ರಿಪ್. ನೆಕ್ಸ್ಟ್ ಡೇ ನಾವು ಕೊಡೈಕೆನಾಲ್ ಲೇಕ್ ಅದನ್ನೆಲ್ಲ ವಿಸಿಟ್ ಮಾಡಿದ್ದು. ಬಟ್ ಫಸ್ಟ್ ಡೇ ವಾಸ್ ಲೈಕ್ ಬ್ರೆತ್ ಟೇಕಿಂಗ್ ಎಕ್ಸ್ಪೀರಿಯನ್ಸ್. ಪುಟ್ಟ ಹಿಲ್ ಸ್ಟೇಷನ್, ಬಟ್ ನೋ ಟ್ರಾವೆಲ್ ರಿಸ್ಕ್, ಯಾವುದೂ ಇಲ್ದಲೇ ಬ್ಯೂಟಿಫುಲ್ಲಾಗಿ ರಿಲ್ಯಾಕ್ಸ್ಡ್ ವೇನಲ್ಲಿ ಎಂಜಾಯ್ ಮಾಡಿದಂಥ ಜಾಗ. ನಿಮಗೂ ಚಿಕ್ಕ ಮಕ್ಕಳಿದ್ರೆ, ವಯಸ್ಸಾದ ಫ್ಯಾಮಿಲಿ ತಂದೆ ತಾಯಿಗಳಿದ್ದರೆ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ತುಂಬ ಬ್ಯೂಟಿಫುಲ್ ಜಾಗಗಳನ್ನ ರಿಲ್ಯಾಕ್ಸ್ಡ್ ವೇ ಆಗಿ ವಿಸಿಟ್ ಮಾಡೋವಂಥ ಜಾಗ ಕೊಡೈಕೆನಾಲ್. ಹಾಗೆ ನಾವಿಲ್ಲಿ ವಿಸಿಟ್ ಮಾಡಿದಾಗ ನಾವು ಹೋಮ್ ಮೇಡ್ ಕೊಡೈಕೆನಾಲ್ ಚಾಕ್ಲೇಟ್ಸ್ನ ತೊಗೊಂಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಅಂಥ ಸ್ವೀಟ್ ಇರಲಿಲ್ಲ, ಜಾಸ್ತಿ ಶುಗರಿ ಇರಲಿಲ್ಲ, ಬಟ್ ಚೆನ್ನಾಗಿತ್ತು. ಸೊ ನೀವು ಕೂಡ ವಿಸಿಟ್ ಮಾಡಿದಾಗ ಮರೀದೆಲೆ ಹೋಮ್ ಮೇಡ್ ಕೊಡೈಕೆನಾಲ್ ಚಾಕ್ಲೇಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಹೋಪ್ ಯು ಆಲ್ ಲೈಕ್ seeing us. Thanks for watching our video. See you in the next video. Bye bye.